ತಂದೆನಾ? ಅಂದ್ರೆ ಜೈಗೆ ಹೆಚ್ಚು ಕಮ್ಮಿ ಅಭಿ ತಂದೆ ವಯಸ್ಸೇ ಆಗಿರತ್ತಲ್ವೇನಮ್ಮ, ಅದಕ್ಕೆ ಹಾಗಂದೆ. ಹೌದು ಹೌದು, ಜೈ ಸರ್ ಹೆಂಡತಿಗೆ ಏನಾಯ್ತು ರೀ? ಯಾಕವ್ರು ದೂರ ಇದ್ದಾರೆ? ಅದು ಈ ಮನೆ ಶಾಪನಮ್ಮ. 5 ತಲೆಮಾರಿಂದ ಈ ಕುಟುಂಬ ಪಡ್ತಿರೋ ವೇದನೆ. ಶಾಪನಾ? ಹೌದಮ್ಮ, ಗಂಡನಿಂದ ಹೆಂಡತಿನ ಬೇರೆ ಮಾಡೋ ಶಾಪ. ಈ ತಲೆಮಾರಿಗದು ಮುಗಿದೋಯ್ತು. ನಮ್ ಸೊಸೆ ಬದುಕ್ ಬಂದ್ಲು. ಮತ್ತೆ ಅವರು ಮನೆಗ್ ಬಂದಿಲ್ವೇ? ಇವಾಗ ಮನೇಲೇ ಇದ್ದಾಳಮ್ಮ. ಮನೇಲಿದ್ದಾರ? ಅಂದ್ರೆ ಅವಳ ಜ್ಞಾಪಕಗಳಿದೆ. ಅದು ನೆನಪಿಗೆ ಬಂದಾಗ ಅವಳು ಬರ್ತಾಳೆ. ಓಹೋ, ನೆನ್ಪಿಗ್ ಬರೋದು ಅಂದ್ರೇನು? ಗಂಗಾ ಅವ್ರು ಕೂಡ ನನ್ನ ಹಾಗೆ ಮರ್ತೋಗಿದಾರಾ? ಹಾಗೆ ಅನ್ಕೊಮ್ಮ. ಜೈಸರ್ಗೆ ಮಕ್ಳಿದಾರಾ? 2 ಮಕ್ಕಳಿದಾರಮ್ಮ, ಗಂಡ್ಮಗು ಹೆಣ್ಮಗು. ಅವರು ಅಮ್ಮನ ಜೊತೆನೇ ಇರ್ತಾರೆ. ಥೇಟ್ ನಮ್ ಅಭಿ ದಿವ್ಯ ಹಾಗೆ ಇರ್ತಾರೆ. ಮತ್ತೆ ಮಕ್ಳನ್ನಾದ್ರೂ ಮನೆ ಕರ್ಸ್ಕೋಬಹುದು ಅಲ್ವಾ ರೀ? ಈ ಮಾತನ್ನ ಜೈಗೆ ಹೇಳಿದ್ವಮ್ಮ. ಅವ್ರಮ್ಮ ಬಂದಾಗ್ಲೇ ಮಕ್ಕಳು ಬರ್ಬೇಕು ಅಂತ ಹೇಳ್ದ. ಅಲ್ಲಿವರೆಗೂ ಅಭಿ ದಿವ್ಯನ ತನ್ನ ಮಕ್ಳ ತರ ನೋಡ್ಕೋತೀನಿ ಅಂತ ಹೇಳ್ದ. ಅಯ್ಯೋ ಪಾಪ, ಹೆತ್ತ ಮಕ್ಳನ್ನ ದೂರ ಇಟ್ಟು ನನ್ ಮಕ್ಳಿಗೆ ಹತ್ರ ಆಗ್ತಿದಾರಾ? ಯಾವತ್ತೋ ಒಂದಿನ ಎಲ್ರೂ ಒಂದಾಗ್ತಾರ ಬಿಡಮ್ಮ. ಹೌದು, ಈ ಮನೇಲಿ ಇಷ್ಟೊತ್ತವರೆಗೂ ಇದೆಯಲ್ಲ, ಏನಾದ್ರೂ ನೆನ್ಪಿಗೆ ಬಂತಾ? ಅದು ಅಜ್ಜಿ ಅವ್ರೆ, ಅದು ತೊಂದರೆ ತಗೋಬೇಡಮ್ಮ. ಜಾಸ್ತಿ ಯೋಚನೆ ಮಾಡಿದ್ರೆ ನಿನಗೆ ತಲೆನೋವು ಬರುತ್ತೆ. ಹಾಗೇನೂ ಇಲ್ಲ ರೀ. ಯಾಕೋ ನಾನು ಈ ಮನೆಗೆ ಮೊದಲನೇ ಸರಿ ಬಂದಾಗ ಅನ್ನಿಸ್ತಿಲ್ಲ. ಯಾವತ್ತೋ ನೋಡಿರೋ ಹಾಗಿದೆ. ಮನೇಲಿ ಓಡಾಡ್ದಾಗೆ ಎಲ್ಲ ನನಗೆ ಪರಿಚಯ ಇದ್ದಾಗೆ ಅನ್ನಿಸ್ತಿದೆ. ಆದ್ರೆ ಯಾವತ್ತಿ ಮನೆಗೆ ಬಂದಿದ್ನೋ ನೆನ್ಪಿಲ್ಲ. ಬಹುಶಃ ಯಾವ ಪುನರ್ಜನ್ಮದಲ್ಲೋ ನೋಡಿರ್ತೀನಿ. ಪೂರ್ವ ಜನ್ಮದಲ್ಲಮ್ಮ, ಈ ಜನ್ಮದಲ್ಲೇ ನೋಡಿರ್ತೀಯ. ಏನ್ ಹೇಳ್ತಿದ್ದೀರಾ ಅಜ್ಜಿ ಅವರೇ? ಅಂದ್ರೆ ನಿನಗೆ ಹಳೇದ್ ನೆನ್ಪಿಲ್ಲ ಅಲ್ವೇನಮ್ಮ? ಮೊದ್ಲು ಯಾವತ್ತಾದ್ರೂ ಈ ಮನೆಗ್ ಬಂದಿದೀಯೇನೋ ಅಂತ ಅಜ್ಜಿ ಹೇಳ್ತಿದ್ದಾರೆ. ಹಾಗ ನಾನು ಈ ಮನೆಗೆ ಬಂದಿದ್ರೆ ನೀನನ್ನ ನೋಡಿರ್ತಿದ್ರಿ ಅಲ್ವಾ? ಇದಕ್ಕೂ ಮುಂಚೆ ಯಾವತ್ತಾದ್ರೂ ನಾನು ಈ ಮನೆಗೆ ಬಂದಿದ್ರೆ ಹೇಳಿ. ಅದು ಯಾವಾಗ ಅಂದ್ರೆ ಅಜ್ಜಿ, ಅವಳು ನಮ್ಮ ಮನೆಗೆ ಯಾವತ್ತೂ ಬಂದಿಲ್ಲ. ಇದೇ ಮೊದಲನೇ ಸಲ. ನಿನಗೆ ನಿಜ ಹೇಳ್ಬೇಕು ಅಂತಿದ್ರು ಹೇಳೋಕ್ಕಾಗಲ್ಲ ಗಂಗಾ. ನಿನಗೆ ಎಲ್ಲ ನೆನಪಿಗೆ ಬರ್ಬೇಕೇ ಹೊರತು ನಾವ್ ಯಾರು ಅಂತ ಹೇಳ್ಬಾರ್ದು ಅಂತ ಜೈ ಹೇಳಿದಾನೆ. ಸರಿ, ಹೇಗೋ ನಾಳೆವರೆಗೂ ಇರ್ತೀನಲ್ವಾ? ಏನಾದ್ರೂ ನೆನಪಿಗೆ ಬಂದ್ರೆ ಹೇಳ್ತೀನಿ. ಅಭಿ ನಿದ್ದೆ ಮಾಡ್ತಿದ್ದಾನೆ, ಹೋಗ್ತೀನಿ. ಏನ್ ಅಜ್ಜಿ ನೀವು ಗಂಗಾಗ್ ಯಾವ ವಿಷಯನೂ ಹೇಳ್ಬಾರ್ದು ಅಂತ ಜೈ ಹೇಳಿದಾನಲ್ಲ. ಮನ್ಸು ತಡ್ಕೊಳ್ಳಿಲ್ಲ ಕಲ್ಪನಾ. ನೀನೇ ಗಂಗಾ ಅಂತ ಹೇಳ್ಬೇಕು ಅನ್ನಿಸ್ತು. ಬೇಡ ಅಜ್ಜಿ, ಅವಳು ಯಾರು ಅಂತ ಗಂಗಾ ಗೊತ್ತಾಗೋವರೆಗೂ ತಾಳ್ಮೆ ತಗೊಳ್ಳಿ. ಇನ್ನು ಎಷ್ಟು ದಿನ ತಾಳ್ಮೆ ತಗೋಬೇಕು ಕಲ್ಪನಾ? ಫೀಮೇಲ್ ಬಾಹುಬಲಿ ತರ ಇದ್ದೆ. ಪೇಷಂಟ್ ಆಗೋದಿಯಾ ಚಂದ್ರಿಕಾ? ಎಲ್ಲ ಆ ಹೆಣ್ಣ ದೆವ್ವದಿಂದಾನೆ. ನಾನು ಸ್ವಲ್ಪ ಹುಷಾರಾಗಿ ಅವಳ ವಿಷಯ ನೋಡ್ಕೋತೀನಿ. ಸರಿ ಬಿಡು, ಮೊದಲು ರೆಸ್ಟ್ ತಗೋ. ದೇಹ ಎಲ್ಲ ಚಟ್ನಿ ಆಗಿರೋ ತರ ಇದೆ. ಅಯ್ಯೋ ಹೌದು ಪೌಡ್ರು.
ಅಪ್ಪ ಅಪ್ಪ ಏನೋ ಏನೋ ಮನೆಗೆ ಬೆಂಕಿ ಬಿದ್ದಿರೋ ಹಾಗೆ ಫೈರ್ ಇಂಜಿನ್ ತರ ಆಗಿ ಟೆನ್ಷನ್ ಅಲ್ಲಿ ಬರ್ತಿದ್ಯಾ? ಚಂದ್ರಿಕಾಂಟಿ ರಾಮಕೃಷ್ಣ ಅಂಕಲ್ ಬಂದಿದ್ದಾರೆ ಅಪ್ಪ. ಅವ್ರು ಯಾವಾಗ ಬಂದ್ರು? ಈಗಷ್ಟೇ ಬಂದ್ರು ಅಂಕಲ್. ಗಂಗಾ ಮೇಡಮ್ ಅವ್ರನ್ನ ನೋಡ್ತಾರೇನೋ ಅಂತ ಒಳಗ್ ಹೋಗ್ದೇ ಇರೋ ಹಂಗೆ ಡೋರ್ನ ಲಾಕ್ ಮಾಡ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ ಕೇಶವ. ಆದ್ರೆ ಡೋರ್ ಓಪನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಡೌಟ್ ಬರುತ್ತಲ್ವಾ ಸರ್? ಹಾಗಂತ ಈಗ ಸಡನ್ ಆಗಿ ಗಂಗಾನ ಮಕ್ಕಳನ್ನ ಮನೆಗೆ ಕಳಿಸ್ಬಿಡು ಅಂತೀಯಾ? ಅಂದ್ರೆ ಸರ್, ಗಂಗಾ ಮೇಡಮ್ ಅವ್ರನ್ನವರು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸರ್? ಗಂಗಾ ಮೇಡಮ್ ಅವರು ಬದುಕಿದ್ದಾರೆ ಅಂತ ನಮಗೆ ಗೊತ್ತಿರೋ ಹಾಗೆ ಅವ್ರಿಗೂ ಗೊತ್ತಾಗುತ್ತೆ ಅಲ್ವಾ ಸರ್? ಏನಾದ್ರೂ ಆಗ್ಲಿ ನಾಣಿ, ಗಂಗನ ಕಳ್ಸೋ ಮಾತೇ ಇಲ್ಲ. ಯು ಡೋಂಟ್ ವರಿ ಸರ್, ನಾನು ಅವ್ರನ್ನ ಮ್ಯಾನೇಜ್ ಮಾಡ್ತೀನಿ ಸರ್. ನೀನ್ ಏನಾದ್ರೂ ಮಾಡು, ಗಂಗಾ ಮಾತ್ರ ಇಲ್ಲೇ ಇರಬೇಕು. ನಾಳೆ ಬೆಳಿಗ್ಗೆವರೆಗೂ ಗಂಗಾ ಮೇಡಮ್ ಅವರು ಮಕ್ಕಳು ಇಲ್ಲೇ ಇರ್ತಾರೆ ಸರ್. ಲೇ ನಡಿಯೋ ಕೇಶವ, ನಡಿ. ಅಪ್ಪ, ಜೈ ಅಂಕಲ್ ಹತ್ರ ಏನೋ ಮ್ಯಾನೇಜ್ ಮಾಡ್ತೀನಿ ಅಂತ ಮಾತ್ ಕೊಟ್ ಬಂದ್ರಿ. ಅಷ್ಟಕ್ಕೂ ಏನ್ ಮಾಡ್ತೀರಾ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನೀನು ಹೋಗಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿರೋ ಹಾಲು ತಗೊಂಡ್ ಬಾ. ತಂದಿದ್ದೀನಿ. ಆಮೇಲೆ ಫಾಲೋ ಮೀ. ಯಾರದು? ನಾನ್ ಸರ್, ನಾಣಿ. ನೋಡ್ ಹೋಗ್ ಪೌಡ್ರು. ಏನೋ ಇಲ್ಲಿಗೆ ಬಂದಿದ್ಯಾ? ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ನಿಂತ್ಕೊಳ್ಳೋ. ಚಂದ್ರಿಕಾ ಮೇಡಮ್ಗೋಸ್ಕರ ಹಾಲು ತಗೊಂಡು ಬಂದಿದ್ದೀನಿ ಸರ್. ಏನು ನಮ್ಮೇಲೆ ಇಷ್ಟೊಂದು ಪ್ರೀತಿ? ನೀನು ನಮ್ಗೆ ಹಾಲು ತಂದಿದ್ದೀಯಾ? ಏನೋ ವಿಚಿತ್ರವಾಗಿದೆಯಲ್ಲ. ವಿಚಿತ್ರ ಏನಿದೆ ರೀ? ಈ ನಾಣಿಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಅಯ್ಯೋ ಪೆದ್ದಿ, ಅವನಿಗೆ ನಿನ್ನ ಮೇಲೆ ಪ್ರೀತಿ ಏನೇ? ನಿನ್ನ ಲವ್ಗೆ ಮಾಡಿದ್ರೆ ನಾನೇನ್ ಮಾಡ್ಬೇಕು? ಪ್ರೀತಿ ಅಂದ್ರೆ ಆ ಪ್ರೀತಿ ಅಲ್ಲ ಸರ್, ಅಭಿಮಾನ ಸರ್. ನನ್ಗೆ ಏನೋ ಅನುಮಾನ ಬರ್ತಿದೆ. ಅಂದ್ರೆ ಏನಂಕಲ್, ಈ ಹಾಲಲ್ಲಿ ಅಪ್ಪ ವಿಷ ಬೆರೆಸಿ ನಿಮ್ಮ ಆಂಟಿನ ಸಾಯಿಸ್ಬೇಕು ಅಂತಾನ? ನಿಮ್ಮನ್ ಸಾಯಿಸಿದ್ರೆ ನಮ್ಗೇನ್ ಸಿಗತ್ತೆ? ನಿಮ್ಮ ಹತ್ರ ನಯಾ ಪೈಸಾ ಆಸ್ತಿನೂ ಇಲ್ವಲ್ಲ. ಅಯ್ಯೋ, ಇವಾಗ ಆಸ್ತಿ ಗಲಾಟೆ ಯಾಕೋ ಕೇಶವ? ಮೇಡಮ್, ಮೊದಲು ನೀವು ಈ ಹಾಲು ಕುಡೀರಿ. ಥ್ಯಾಂಕ್ ಯು ನಾಣಿ. ಪೂರ್ತಿ ನೀವೇ ಕುಡಿಬೇಡಿ ಮೇಡಮ್, ಸ್ವಲ್ಪ ರಾಮಕೃಷ್ಣ ಸರ್ಗೂ ಕೊಡಿ. ಇವಾಗ ನನ್ಗೆ ಯಾಕೋ? ಮೇಡಮ್ ಪಾರ್ವತಿ ದೇವಿ ಆದ್ರೆ ನೀವು ಪರಮಶಿವ ಸರ್. ನನಗೆ ನಿಮ್ಮ ಮೇಲೆ ಕೂಡ ಪ್ರೀತಿ ಇದೆ ಸರ್. ನೀವು ನಿಲ್ಲಿಸಿ, ನೀವು ಕುಡೀರಿ. ಅಬ್ಬಾ, ಕುಡೀರಿ. ಕುಡೀರಿ ರಾಮಕೃಷ್ಣ ಸರ್. ಮೇಡಮ್ ಹ್ಯಾಪಿಯಾಗಿ ಮಲ್ಕೊಳ್ಳಿ. ಪೌಡ್ರು. ಅಪ್ಪ, ಮತ್ತೆ ಏರ್ತಿದೆ ಪೌಡ್ರು. ತುಂಬಾ ಸುಸ್ತಾಗಿದ್ದೀರಲ್ವಾ ಮೇಡಮ್? ನಿದ್ರೆ ಬರ್ತಿದೆಯೇನೋ? ಮತ್ತೆ ನನ್ ಕೂಡ ಮತ್ತೆ ಬಂದಗಿದೆಯಲ್ಲ. ಮೇಡಮ್ ಅವ್ರ ಜೊತೆ ನಿಮ್ಗೂ ಸುಸ್ತಾಗಿದೆ ಅಲ್ವಾ ಸರ್? ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಮಲ್ಕೊಳ್ಳಿ. ಗುಡ್ ನೈಟ್ ಪೌಡ್ರು. ಚಂದ್ರಿಕ,
ಪ್ರಾಬ್ಲಮ್ ಸಾಲ್ವ್. ಇನ್ನು ಇವರಿಬ್ರು ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಹೇಳಲ್ಲ. ಅಪ್ಪ ಹ್ಮ್ ಅಷ್ಟಕ್ಕೂ ಹಾಲಲ್ಲಿ ಏನ್ ಬೆರೆಸಿದ್ರಿ? ಸ್ಲೀಪಿಂಗ್ ಟಾಬ್ಲೆಟ್ಸ್. ಯಾವಾಗ ಬೆರೆಸಿದ್ರಿ? ಹೇಳ್ಬಿಡ್ತಾರೆ. ಲೇ, ಬುದ್ಧಿ ನಿನಗಲ್ವೋ, ನನಗೂ ಇದೆ. ಆ ಮಾತಿಗೆ ಬಂದ್ರೆ ನಿನಗಿಂತ ಬುದ್ಧಿ ಜಾಸ್ತಿ ನನಗಿದೆ ಕಣೋ. ಏನೋ ಮಗ ಅಂತ ಎಂಕರೇಜ್ ಮಾಡ್ತಿದ್ದೀನಿ ಅಷ್ಟೇ. ಓ ಅಬ್ಬಾ. ಸರಿ ನಡಿ, ಹಾ ಬಿಲ್ಡಪ್ ಕೊಟ್ಟಿದ್ ಸಾಕು. ಇನ್ನು ಇವರಿಂದ ಗಂಗಾ ಮೇಡಮ್ ಅವ್ರಿಗೆ ಯಾವ ಸಮಸ್ಯೆನೂ ಬರಲ್ಲ. ನಡಿಯೋ. ಅಭಿ ಅಭಿ ಬಾತ್ರೂಮ್ಗೆ ಏನಾದ್ರೂ ಹೋಗಿದಾನಾ? ಅಭಿ ಅಭಿ ಅರೆ ಬಾತ್ರೂಮಲ್ಲೂ ಇಲ್ವಲ್ಲ. ದಿವ್ಯಾ 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 ಹೇಳು. ಗುಡ್ ಮಾರ್ನಿಂಗ್ ಅಮ್ಮ. ಅಣ್ಣ ಎಲ್ಲೇ? ಇಲ್ಲೇ ಇರ್ಬೇಕಿತ್ತಲ್ವ? ಇಲ್ವೇ? ಹೊರಗಡೆ ಇದ್ದೇನೇನು ಅಮ್ಮ. ನಡಿ ನೋಡೋಣ. ಗುಡ್ ಮಾರ್ನಿಂಗ್ ಮೇಡಮ್ ಅವರೇ. ಗುಡ್ ಮಾರ್ನಿಂಗ್ ಅಮ್ಮ ಅವರೇ. ಕೇಶವ, ಅಭಿನ ನೋಡಿದ್ಯಾ? ಅಭಿ ಅವರು ರೂಮಲ್ಲೇ ಇದ್ದಾರೆ ಮೇಡಮ್. ಇಲ್ಲ ಕೇಶವ. ಅಭಿಗೆ ಎಚ್ಚರ ಆಯ್ತಾ? ಬನ್ನಿ, ಕಾಫಿ ಕೊಡ್ತೀನಿ. ಅಭಿ ಕೆಳಗೆ ಬಂದವ್ರಿ? ಮೇಲ್ಗಡೆ ಇಲ್ವಾ ಅಮ್ಮ? ಹೊರಗಡೆ ಲಾನಲ್ಲಿ ಇದ್ದಾನೇನೋ ಅಮ್ಮ. ನಡಿ ನೋಡೋಣ. ಅಭಿ ಅವರು ಈ ಕಡೆ ಏನಾದ್ರೂ ಬಂದ್ರಾ? ಇಲ್ಲ ಕಣೋ. ಯಾಕೆ? ಅಭಿ ಕಾಣಿಸ್ತಿಲ್ಲ ಅಣ್ಣ. ಮತ್ತೆ ಮಿಸ್ ಆಗಿದಾನ? ಈ ಸರಿ ಯಾವ ಕಬೋರ್ಡಲ್ಲಿ ಬಚ್ಚಿಟ್ಕೊಂಡಿದ್ದೇನೋ ಏನೋ. ಬೇಗ ಎಲ್ಲ ಕಡೆ ಹೋಗಿ ಹುಡುಕಿ. ಅಗತ್ಯ ಇಲ್ಲ ಅಜ್ಜಿ, ಅಭಿ ಮನೆಗೆ ಹೋಗಿರ್ತಾನೆ. ನಮ್ಮ ಹತ್ರನೂ ಹೇಳ್ದೆ, ಕಡೆ ಪಕ್ಷ ಅವ್ರ ಅಮ್ಮ ತಂಗಿನ ಕರ್ಕೊಂಡು ಹೋಗ್ದೆ ಒಬ್ನೇ ಹೇಗೆ ಹೋಗ್ತಾನೆ? ನಾಣಿ, ಸರ್. ಒಂದ್ಸರಿ ನಿಮ್ಮ ಮೀನಾಕ್ಷಿ ಕಾಲ್ ಮಾಡಿ ಕೇಳು. ಸರಿ ಸರ್. ಯಜಮಾನ್ರಿಗೆ ಶುಭೋದಯ. ಎಲ್ಲಿದೆಯಾ ಮೀನಾಕ್ಷಿ? ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೀನಿ ರೀ. ಅಭಿ ಅವ್ರು ಹೇಗಿದ್ದಾರೆ? ಅದನ್ನ ಹೇಳ್ಬೇಕಾಗಿರೋದು ನೀನೆ. ಅಭಿ ಅಲ್ಲಿಗೆ ಬಂದಿದ್ದಾನಾ? ಬಂದಿಲ್ಲ ರೀ. ಒಂದ್ ನಿಮಿಷ ರೀ, ಅಭಿ ಈಗ ಬರ್ತಿದ್ದಾನೆ. ತುಂಬಾ ಕೋಪದಲ್ಲಿದ್ದಾನೆ ರೀ. ಏನಾಯ್ತಂತದ್ದು? ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಫೋನ್ ಇಡ್ತೀನಿ ಈಗ. ಇಡು. ಸರ್, ನೀವು ಹೇಳಿದ್ ನಿಜನೇ ಸರ್. ಅಭಿ ಈಗಷ್ಟೇ ಮನೆಗೆ ಹೋದಂತೆ.
ಅಭಿಗೆ ನನ್ನ ಕಂಡ್ರೆ ಕೋಪ. ಈ ಮನೇಲಿ ಅವನಿಗೆ ಇರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವನ ಮನೆಗೆ ಹೋಗಿದ್ದಾನೆ. ಕ್ಷಮಿಸಿ ಸರ್. ಅಭಿ ಸ್ವಲ್ಪ ಹಠವಾದಿ. ನಿಮ್ಮ ಒಳ್ಳೆತನ ಅರ್ಥ ಮಾಡ್ಕೊಳ್ತಿರೋ ಅಷ್ಟು ಚಿಕ್ಕವನು. ಏನು ಅನ್ಕೋಬೇಡಿ. ಹೌದು ರೀ, ನಮ್ಮ ಅಣ್ಣ ತುಂಬಾ ಒಳ್ಳೆಯವನು. ಯಾವತ್ತೂ ಒಂದಿನ ನಿಮ್ನ ತಪ್ಪದೇನೆ ಅರ್ಥ ಮಾಡ್ಕೋತಾನೆ. ನನ್ನ ಮೇಲೆ ಅಭಿ ಕೋಪ ಇದೆ ಅಷ್ಟೇ, ಆದರೆ ಅಭಿ ಮೇಲೆ ನನಗೇನು ಕೋಪ ಇಲ್ಲ ಬಂಗಾರ. ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಅಭಿ ಹಾಗೆ ಇರ್ತಿದ್ದೆ. ನನಗೇನಾದರೂ ಇಷ್ಟ ಇಲ್ಲ ಅಂದರೆ ಅದ್ರ ಮೇಲೆ ಕೋಪ ಬರ್ತಿತ್ತಂತೆ. ಇವಾಗ ಅಭಿನೂ ಹಾಗೆ ಆಡ್ತಿದ್ದಾನೆ. ನಿಮಗೂ ಅವನಿಗೂ ಹೋಲಿಕೆ ಏನು ಸರ್? ನೀವು ಒಳ್ಳೆಯವರು, ದೊಡ್ಡವರು. ಅಭಿ ಕೂಡ ಜೈ ಥರನೇ ಆಗ್ತಾನಮ್ಮ. ಅಭಿನ ತನ್ನ ಹಾಗೆ ಮಾಡದೆ ಜೈ ಸುಮ್ಮನೆ ಇರ್ತಾನಾ? ನಾಳೆ ದಿನ ಜೈ ಸರ್ ಸ್ಥಾನಕ್ಕೆ ಬರೋದು ಅಭಿನೇ ಅಲ್ವಾ? ಅಪ್ಪ, ಅಂದ್ರೆ ನಾಳೆ ಅಭಿ ಬೆಳೆದು ದೊಡ್ಡವನಾಗಿ ಜೈ ಸರ್ ಮಟ್ಟಕ್ಕೆ ಬರ್ತಾನೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಮಗೆ ಅಂತ ಅದೃಷ್ಟ ಇದೆಯಾ ಅಣ್ಣ? ಇದೆಯಮ್ಮ. ಆಗಿರೋದು ಇಲ್ಲೇ ಅಲ್ವಾ? ಅಪ್ಪ, ಅಂದ್ರೆ ನಾಳೆ ದಿನ ಅಭಿ ದೊಡ್ಡವನಾಗಿ ಜೈ ಸರ್ ತರ ಬೆಳೆದ ಮೇಲೆ ಮೇಡಮ್ ಅವ್ರಿಗೆ ಇಂಥ ಮನೆನೇ ಕೊಡಿಸ್ತಾನೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನನಗಷ್ಟು ದೊಡ್ಡ ಆಸೆ ಇಲ್ಲ ಅಣ್ಣ. ನಿಮಗೆ ಆಸೆ ಇಲ್ಲ ಅಂದ್ರು ಆ ದೇವ್ರ ಆಶೀರ್ವಾದ ಇರುತ್ತೆ ಮೇಡಮ್. ಸರಿ, ಇನ್ನು ನಾವು ಹೊರಡ್ತೀವಿ ಸರ್. ಹೋಗ್ಬರ್ತೀನಿ ರೀ. ನಾಣಿ, ಹುಷಾರಾಗಿ ಕರ್ಕೊಂಡು ಹೋಗು. ಆಯ್ತು ಸರ್. ಅಭಿನ ಹುಷಾರಾಗಿ ನೋಡ್ಕೊಳ್ಳಿ. ಬಾಯ್ ಬಂಗಾರ. ಡ್ರೈವರ್ ಕಾರ್ ತೆಗಿಯಪ್ಪ. ಸರ್ ಹೋಗ್ಬರ್ತೀವಿ ಸರ್.